ಇವತ್ತು ನಾವು ಹೋಗ್ತಾ ಇರೋದು ತುಮಕೂರು ಡಿಸ್ಟಿಕ್ಕಲ್ಲಿರೋ ಶಿರಾ ತಾಲೂಕಲ್ಲಿರೋ ಪುರ್ಲಳ್ಳಿ ಭೂತಪ್ಪನ ದೇವಸ್ಥಾನ ಮತ್ತು ಜುಂಜಪ್ಪನ ದೇವಸ್ಥಾನ ನೋಡೋಕೆ ಹೋಗ್ತಾ ಇದ್ದೀವಿ ಮತ್ತು ದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ, ನಮಗೂ ಒಳ್ಳೇದು ಮಾಡಲಿ. ನಾವಿದೀಗ ತಿಳ್ಕೊಳ್ಳೋಣ ಇಲ್ಲಿನ ವಿಶೇಷತೆ ಮತ್ತು ಇಲ್ಲಿ ಯಾವ ರೀತಿ ದೇವರು ಉದ್ಭವ ಆಯಿತು ಮತ್ತು ಯಾವ ರೀತಿ ಜನ ಎಲ್ಲ ದೇವರು ಇಲ್ಲಿ ಭೂತಪ್ಪ ಅಂತ ಅಂದ್ಬಿಟ್ಟು ಆಚರಣೆಗೆ ತಂದರು. ಇಲ್ಲಿ ಜನರಿಗೆಲ್ಲ ಯಾವ ರೀತಿ, ಗ್ರಾಮಸ್ಥರಿಗೆಲ್ಲ ಯಾವ ರೀತಿ ಒಳ್ಳೆಯದಾಯಿತು, ಇದ್ರ ಬಗ್ಗೆ ಎಲ್ಲ ವಿಚಾರಗಳನ್ನ ಇಲ್ಲಿನ ಪೂಜಾರರು ಹತ್ರ ಕೇಳಿ ತಿಳ್ಕೊಳ್ಳೋಣ, ಅವ್ರನ್ನ ಮಾತಾಡ್ಸೋಣ. ಇವ್ರು ಬಂದು ಇಲ್ಲಿ ಜುಂಜಪ್ಪನ ದೇವಸ್ಥಾನದ ಹತ್ರ ಇದ್ದಾರೆ. ಅವ್ರನ್ನ ಹೋಗಿ ವಿಚಾರಿಸಿದ್ರೆ ಅವರು ಇಲ್ಲಿ ಅದ್ರ ಇರೋ ವಿಚಾರ ಎಲ್ಲ ತಿಳಿ ಹೇಳ್ತಾರೆ. ಇದು ಈ ಥರನೇ ಆಯಿತು ಅಂದ್ಬಿಟ್ಟು ಕೇಳೋಣ ಬನ್ನಿ. ಅದಕ್ಕೆ ಮುಂಚಿತವಾಗಿ ಪುರ್ಲಳ್ಳಿ ಭೂತಪ್ಪಂಗೆ ಎಲ್ಲಿಂದ ಎಲ್ಲಿಗೋದ್ರೂ ನಾನ್ ವೆಜ್ ಪ್ರಿಯ. ಹಾಗಾಗಿ ಮಟನ್ನು ಚಿಕನ್ನು ನೈವೇದ್ಯವಾಗಿ ಇಡ್ತಾರೆ. ಮತ್ತು ಜುಂಜಪ್ಪಂಗೆ ಬಂದು ಎಲ್ಲ ಸ್ವೀಟೇ ಮಾಡೋದು ಎಲ್ಲಿಂದ ಎಲ್ಲಿಗೋದ್ರೂ. ಬೇವನಹಳ್ಳಿ. ಶಿರಾ ತಾಲೂಕ್ ಬೇವನಹಳ್ಳಿ. ನಿಮ್ಮ ಹೆಸರು ಬಂದು? ನನ್ನ ಹೆಸರು ಪೂಜಾರಪ್ಪ. ಹೆಸರೇ ಪೂಜಾರಪ್ಪ. ಆಧಾರ್ ಕಾರ್ಡ್ ಅಲ್ಲಿ ಇರೋದು ಪೂಜಾರಪ್ಪ ಅಂತಾನೆ. ನಿಮ್ಮ ಅಪ್ಪ ಅವರು? ಚಿತ್ತಪ್ಪ. ನಾವು 5 ಮನೆಯಲ್ಲಿದ್ದು ಪೂಜಾರ. ಬೇವನಹಳ್ಳಿ ನೋಡಿದೀನಿ ನಾನು. ಇಲ್ಲಿ ಜುಂಜಪ್ಪಂಗ್ ಪೂಜೆ ಮಾಡೋದು ಅವರು ಯಾರು ಒಳನವ್ರು ಬರ್ತಾರೆ, ಸಾಯಂಕಾಲ ತನಕ ನಾವು. ಯಾವ ತಾಲೂಕ್ ಬರುತ್ತಿದ್ದು? ಶಿರಾ ತಾಲೂಕು, ತುಮಕೂರು ಜಿಲ್ಲೆ, ಗೌಡಿರ ಹೋಬಳಿ. ಏನ್ ವಿಶೇಷತೆ ಏನು? ಜುಂಜಪ್ಪಂಡು ಹಾವಿಂದು, ಶೇಳಿಂದು, ಮಾಟ ಮಾಡೋರಾಗಲಿ, ಶೂನ್ಯ ಮಾಡೋರಾಗಲಿ, ಪುರ್ಲಳ್ಳಿ ಭೂತಪ್ಪ, ಜುಂಜಪ್ಪ ಇಬ್ಬರು ಕಾಪಾಡ್ತಾರೆ. ಮಾಟ ಮಾಡ್ದವಳು ಅಮೋಶಪ್ಪನ ಭೂತಪ್ಪ ಅಂತ ಚೆನ್ನಾಗಿ ಊಡ್ಬೇಕು, ಮನೆ ಕಟ್ಟಿದ್ರೆ ಭಾರಿ ಒಳ್ಳೆಯದು. ಮತ್ತೆ ಇಲ್ಲಿ ಪುರ್ಲಳ್ಳಿ ಭೂತಪ್ಪ ಬಂದವರು ಅಲ್ಲಿ ಬಂದವರು ಇಲ್ಲಿ ಒಂದ್ಸತಿ ಬಂದವರು ಭೂತಪ್ಪ ಬರ್ಬೇಕು, ಭೂತಪ್ಪ ಬಂದವರು ಜುಂಜಪ್ಪ ಬರ್ಬೇಕು. ಅದೇನಾಗೈತೆ ಅಂದ್ರೆ ಕಂಬೇರ್ಗಳು ತಾಳೆದುರ್ಗಿಗೆ ಹೇಳ್ತಾರೆ, ಜುಂಜಪ್ಪನ ನುಂಗ್ಬಿಡು, ಅವನ್ನ ಊರಿ ಕೊಟ್ಟು ತಮ್ಮಣ್ಣ ಕೊಟ್ಟು ಮಾಟ ಮಾಡಿಸಿ ಬೊಗ್ಲಲ್ಲ, ಶಿರರಂಗಪ್ಪನ ಹಿಡ್ಕೊಂಡು ಬೊಗ್ಲಲ್ಲ, ಶೇಳೂರು ರಂಗಪ್ಪನ ಹಿಡ್ಕೊಂಡು ಬೊಗ್ಲಲ್ಲ, ರತ್ತೀರಿ ಗಡೆ ಹಿಡ್ಕೊಂಡು ಬೊಗ್ಲಲ್ಲ, ಯಾರು ಹಿಡ್ಕೊಂಡ್ರು ಜುಂಜಪ್ಪ ಬೊಗ್ಲಲ್ಲ. ಏನಾದ್ರು ಮಾಡ್ಬಿಟ್ಟು ತಾಳೆದುರ್ಗಿ ಕಾಲ್ಗೆ ಹೋಗ್ಬಿಟ್ಟು ದುರ್ಗಿ ಹಿಡ್ಕೊಂಡ್ಬಿಡ್ತಾರೆ. ಆಗ ದುರ್ಗಿ ಏನ್ ಮಾಡ್ತಾರೆ, ಜುಂಜಪ್ಪ ನುಂಗ್ತಿ ಅಂತಾರೆ. ಕಂಬೇರ್ಗಳು ಒಂದ್ ಹಿಂಡಿನ ಕುರಿ ಒಂದ್ ಕಂಡ್ಗದ ಅನ್ನದ ರಾಶಿ ಹಿಂಗ್ ಒಯ್ತೀವಿ, ಜುಂಜಪ್ಪ ಬತ್ತ ಹುಲ್ಲು ನೀರಿಗೆ ನುಂಗ್ಬಿಡು ಅಂತ ಹೇಳ್ತಾರೆ. ಆಗೇನ್ ಮಾಡ್ತಾರೆ, ಜುಂಜಪ್ಪ ಹುಲ್ಲು ನೀರಿಗೆ ದನ ಮಾಡ್ಕೊಂಡು ಹೋಗ್ತಾರೆ. ಹಾಗೆ ವಸ್ತು ಗೊತ್ತಲ್ಲ, ತಾಳೆ ಮದ್ದರಿ ಕಾವಲು. ಇವತ್ತು 7 ಜನ ಅಕ್ಕ ತಂಗಿಯರನ್ನ ಕರೆಸ್ತಾನೆ ಕರಿಯಮ್ಮ, ಬೇಡಳಿ ಕರಿಯಮ್ಮ, ಸ್ವಾರಕುಂಟೆ ಕರಿಯಮ್ಮ, ಗಾಂಡುಂಟೆ ಕರಿಯಮ್ಮ, ಗುಮ್ನಳ್ಳಿ ಕರಿಯಮ್ಮ, ಮಾಚಂದ್ರ ಕರಿಯಮ್ಮ, ಅಂತಗಟ್ಟೆ ಕರಿಯಮ್ಮ, 7 ಜನ ಅಕ್ಕ ತಂಗಿಯರನ್ನ ಕರೆಸಿ ಅಲ್ಲಿ ನೋಡಮ್ಮ ತಾಳೆ ದುರ್ಗಿ ನುಂಗ್ಬಿಡ್ರಿ ಅಂತ. ಅವಳು ರಾಕ್ಷಸ ಏನ್ ಮಾಡ್ತಾರೆ, 1 ಜನ ಚಿಮ್ತಾಳೆ, 1 ಜನ ಮುಗಿಲಿಕ್ಕೆ ಮಲಿಕೆ ಅಂತಾರೆ. ಇವ್ರ ಕೈಲಿ ಆಗಲ್ಲ. ಅವಾಗ ಅಣ್ಣ ನಮ್ಮ ಕೈಲಿ ಆಗಲ್ಲ, ನಾವು ಸಮಾರಂಭ ನಮ್ಮ ಕೈಲಿ ಆಗಲ್ಲ, ನೀವು ಕಷ್ಟ ಮಾಡಿ ಕುರ್ಚಿ ಉಂಡಾರ ಜಗಳರು ಯಾರನ್ನ ಎಕ್ಕ ಹಾಕೊಂಡು ನೋಡೋರು, ನೀವು ಹೋಗ್ಬಿಡ್ರಿ ಅಂತ ಅವ್ರನ್ನ ಕಳಿಸ್ಬಿಡ್ತಾರೆ. ಆಗ ಈ ಭೂತರಾಜ್ ಏನ್ ಮಾಡ್ತಾರೆ, ಬ್ಯಾಟೆ ಮಾಡ್ತಾರೆ, ಕುಂತಿರ್ತಾರೆ. ನಾನು ನೆನ್ಸಿರ್ ಸಾಕು ನಾನು ಹೋಗ್ತೀನಿ ಅಂತ. ಆಗ ಹಳ್ಳಕ್ಕಾದ ನಂಟ, ಬಾಳ್ಳಕ್ಕಾದ ಮೆಂಟ, ಪುಲ್ಲಳ್ಳಿ ಭೂತ ಬಿಟ್ಟೇನೆ ನನ್ನ ಕೈಯ ಅಂತ ನೆನ್ಸ್ಕೊಡ್ತಾರೆ. ಆವಾಗ ಕಟ್ಸೂರಿ ಮುಗ್ಲಿ ಸಿಕ್ಕೊಂಡು, ಬೇಟೆಗಳನ್ನ ಎಗರಿಗಿಕ್ಕೊಂಡು, ಭವನ ಸಿಟಿಲಿಕ್ಕೊಂಡು, ಪರಾಕು ಗೋವಿಂದ ಅಂತ ಜುಂಜಪ್ಪ ಮುಂದೆ ನಿಂತ್ಕೊಂತಾರೆ. ಭೂತಪ್ಪ ನಿಂತ್ಕೊಂಡಾಗ ಏನ್ ಸ್ವಾಮಿ ನನ್ ಕಷ್ಟದ ಕಾರಣ ಏನು? ಏನಿಲ್ಲ, ನಿನ್ ಕಷ್ಟದ್ದು ಈ ತಾಳೆದುರ್ಗಿಗೆ ಕಂಬೇರ್ಕೊಟ್ರು ಹೇಳ್ಬಿಟ್ಟು ನಾನು ನುಂಗು ಅಂತಾನ, ನೀನು ಈ ಅಮ್ಮನ್ನ ಸಂಹಾರ ಮಾಡಿ ನನ್ನ ರಕ್ಷಣೆ ಕೊಟ್ರೆ ನಿನ್ನ 1 ದಿನ ಕೆಳಗೆ ನಿನ್ನ ನಿಕ್ಕಿ ಸ್ಥಾಪನೆ ಮಾಡ್ತೀನಿ, ಈ ರಾಕ್ಷಸನ ಸಂಹಾರ ಮಾಡ್ಬಿಡ್ಬೇಕು ಅಂತ ಜುಂಜಪ್ಪ ಹೇಳ್ಬಿಟ್ಟು. ಆವಾಗ ಹೋಗ್ಬಿಟ್ಟು ರಾಕ್ಷಸ ಹೋಗ್ಬಿಟ್ಟು, ಅಂತ 7 ಜನ ಅಕ್ಕ ತಂಗಿಯರ ಕರಿಯಮ್ಮಗಳ ಕೈಲೇ ಆಗಿಲ್ಲ, ನೀನೆಲ್ಲ ಇಟ್ಟಿದ್ದ ಗಂಡ ಸುಕ್ಷಮ ಇದೆಯಾ, ನಿನ್ ಕೈಲಾಗುತ್ತೆ ನಮ್ಮ ಮಗನೇ ಅಂತ ಭೂತಪ್ಪನ ರಾಕ್ಷಸಿ. ಅದೇನ ಬಾ ನನ್ ಮಾಲಿದ್ದಕ್ಕೆ ತಾಳೆದುರ್ಗಿ. ಆಗ ಇಬ್ರು ಸಂಹಾರ ಬಡವು ಸಂಪರ್ಕ ಏನ್ ಬೇಕೆಲ್ಲ ಆಡ್ಬಿಟ್ಟು ಅನ್ನೋ ಒಳಕ್ ಹೋಗ್ಬಿಟ್ಟು. ಆವಾಗ ಕಟ್ಸೂರ ಸಿಕ್ಕೋಗ್ಬಿಟ್ಟು ಯಾರು ಬಾಕಿ ಸಿಕ್ಕೊಂಡು ನೀನ್ ಹಾಸ್ಪಿಟಲ್ ಸಿಗದಾಕು ಕೂಡ್ಕೊಂಡ್ಬಿಟ್ಟು ಅದು ರಾಕ್ಷಸಿ ಮಾಯೆ. ಆಗ ತಿರ್ಗಾ ಜುಂಜಪ್ಪನ ತಕ್ಕ ಬಂದ, ಏನ್ ಸ್ವಾಮಿ ನಾನು ಹಾಸ್ಪಿಟಲ್ ಪೂಜೆ ಹಾಕಿದ್ರು ಕೂಡ್ಕೊಂಡ್ಬಿಟ್ಟು ಇದಕ್ಕೆ ಏನ್ ಮಾಡ್ಬೇಕು,
ಏನಿಲ್ಲ, 2 ಬಾಕ್ಸ್ ಈಚೆಲ್ಲ ಒಂದ್ ಅಟ್ಟ ಹತ್ತಾಕು, ಒಂದ್ ಅಟ್ಟ ಇತ್ತಾಕು, 2 ಪಟ್ಟೆ ಸೇರಿದ್ಮೇಲೆ 10 ನಿಮಿಷ ನಿಂತ್ಕೊಂಡ್ಬಿಡು, ಉಸಿರೋಗ್ಬಿಡುತ್ತೆ, ಸುಮ್ಮನೆ ಆಗ್ಬಿಡುತ್ತೆ. ಆಗ 2 ಬಾಕ್ಸ್ ಸಿಗಿದ್ಬಿಟ್ಟು ಒಂದ್ ಅಟ್ಟ ಹತ್ತಾಕಿ, ಒಂದ್ ಅಟ್ಟ ಇತ್ತಾಕಿ, ನೆಲತ್ರ ಕಾಲಿಕ್ಕೆ ನಿಂತ್ಕೊಂಡ್ಬಿಟ್ಟ ಪೂತ್ರ. ಆಗ ಉಸಿರು ಆವಾಗ ಸೌದೆನೆಲ್ಲ ಕುಡುಕಿ ಅದನ್ನ ಕಿಚ್ಚೊಟ್ಟಿ ಬೆಂಕಿ 14 ಗಾಳಿ ಒಳಗೆ ಕಂಬರ್ಗಳು ಕುರಿ ಬರ್ತೇವೆ ಇಲ್ಲಿಂದ ಇಟ್ಕೊಳ್ಳೋದಾಗಿದೆ. ಇಲ್ಲಿಗೆ ತಾಳೆ ಮದ್ದರಿ ಕಾವಲಿ ಒತ್ತು ಹೋಯ್ತೆ, ಬಂಡೆ ಮೇಲೆ ಗುದ್ದಾರ ಜಾಗ ಐತೆ, ವಸ್ತ್ರ ತಲಾಟ್ನಾಗೆ ಕುರ್ತೈತೆ, ಯಾಕಂದ್ರೆ ಸುಳ್ಳಾಡ್ಬಾರ್ದು, ನೀವು ಹೋಗಿ ಫೋಟೋ ಹೊಡ್ಕೊಂಬರ್ಬೋದು. ಆ ಬಂಡೆ ಮೇಲೆ 7 ಜನ ಹಾಕಂಗಾರು ನೀನೋಗು ಅಂತ ಗುದ್ದಾಡ, ಆ ಬಂಡೆ ಗುದ್ದೈತಿ ಹಿಂಗೆ. ಆಗ ಸಂಹಾರ ಮಾಡಿ ಆಗ ಕುರಿ ಬತ್ತಿ ಏರ್ಕೊಳ್ಳೋರು ಕಂಬರ್ಗಳು ಗಾಡಿ ಒಳಗೆ. ಅದೇ ಕುರಿ ಬತ್ತವನಾಗ ಯಮನ್ ದಿವಸ ಮಾಡ್ದ, ಯಾರು ನಿಂಜಪ್ಪ ದಿವಸ ಮಾಡಿ ಹೊಸ್ತಕ್ಕಿದ್ರೆ ಒಂದಿನ ನನ್ನ ನೇರಿಗೆ ಬರ್ಬೇಕು, ಅಲ್ಲವರೆ ನನ್ನ ನೇರಿಗೆ ಕಾಲಿಗೆ ಕೊಡ್ದು ಅಂತ ಶಾಪ ಕೊಟ್ಟ. ಹೊಸ್ತಕ್ಕಿದ್ರೆ ಭೂತಪ್ಪನ ತಕ್ಕ ಬರ್ತಾರೆ ದುರ್ಗ್ಯಾರು, ಅಲ್ಲವರೆ ನನ್ನ ನೇರಿಗೆ ಬರ್ಕೊಡ್ದು. ಆಗ ಕಲ್ಲಿ ಒಳಗೆ ಜುಂಜಪ್ಪ ಭೂತಪ್ಪನ ತಂದು ಅಲ್ಲಿಗೆ ಸ್ಥಾಪನೆ ಮಾಡಿ, ನನಗ್ ಬಂದವ್ರು ನಿನಗ್ ಬರ್ಲಿ, ನಿನಗ್ ಬಂದವ್ರು ನನಗ್ ಬರ್ಲಿ, ನನಗಿನ್ನ ಒಂದು ಪೂಜೆ ನಿನ್ಗೆ ಹೆಚ್ಚಾಗಂತ ಜುಂಜಪ್ಪ ಭೂತಪ್ಪಕ್ಕೆ ಆಶೀರ್ವಾದ ಮಾಡ್ತದೆ. 7 ಗೂಡಿನ ಹಾವು ಕರೆದು ಹಾಲು ಐತದೆ, ಆ ಹಾಲು ಹೋಗಿ ಮಸ್ಗುಡ್ಡ ಕಿಚ್ಚ ಅವಾಗ ಜುಂಜಪ್ಪ ಏನ್ ಮಾಡಿರೋ ಬೊಗ್ಳುಗಳು ಅಂದ್ಬಿಟ್ಟು ಕಂಬೇರ್ಗೌಡರಿಗೆ ಹೇಳಿ ಲಾಸ್ಟ್ಗೆ 16 ವರ್ಷ ತುಂಬಿದ ಮೇಲೆ ಕಂಬೇರ್ಗೌಡರು ವಿಷ ಹಾಕ್ತಾರೆ, ವಿಷಯಕ್ಕೆ ಸಾಯಿಸ್ತಾರೆ. ಆಗ ಜುಂಜಪ್ಪನ ಜೂಲ್ನಾಗ ಹಾಕ್ತಾರೆ, ಜೂಲ್ನಾಗಿಂದ ಅಲ್ಲಿ ಮಾಡುತ್ತಾರೆ. ಅದೇ ಎಲ್ಲಿ ಕೆರೆಕೊಡಕ ಐತಲ್ಲ ಕಲ್ಗುಡ್ಡೆ ನೋಡಿ ಗಟ್ಟೆಚ್ಚ ಐತಲ್ಲ, ಅಲ್ಲಿಗೆ ಹೋಗೋಕ್ 3 ಕಲ್ಲ ಕೈ ಮುಗಿದು. ಯಾವ ಊರು ನೀವು? ನಾವು ಮಧುಗಿರಿ ತಾಲೂಕ್ನವರು. ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ. ನಾವ್ ಯಾಕೆ ಬಂದು ಕೊಡ್ತೀವಿ.